ನನ್ನೆದೆಯ ಬಾಂಧಳದಿ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಎಲ್ಲ ಹಂಗಲ್ಲ ಆರಾಮ್ ಮಸ್ತ್ ಬಿಚ್ ಬ್ಯಾಂಕ್ ರಾಮನ್ರಿ 5 ಗಂಟೆಗೆ ಎದ್ದು ಹೊಂಟ್ರಿ ಆರಾಮ್ ಹೆಂಗಿರ್ತೇನೆ ರೀ. ಈ ನಮ್ನಿ ತಂಡೈತಿ ಈಗ ಎದ್ದು ಇವಾಗ 2 ಗಂಟೆಗೆ ಪಾತಂದ್ರೆ ಮುಂಜಾನೆ ಲಗುಟ್ ಅಂತ ಅಲ್ಲಿ ನಮ್ಮ ಅಮ್ಮಗಳು ಇನ್ನೂ ದೇವ್ರು ಹೊಂಟಾರ್ತ ಅವ್ರನ್ನೇನು ಅಲ್ಲಿ ಅವ್ರ ಊರು ಮಟ್ಟ ಬಿಟ್ಟು ಬರೋದೈತೆ ಅಂತ ಸಂಗನ ಕೆರೆಗೆ. ಅದಕ್ಕೆ 5 ಆಗಿದ್ದು ಟೈಮ್ ಪಟ್ಟಣ ಬಿಟ್ಟು ಬರ್ಬೇಕು ರೀ. ಅದು ತಂಡ ಅಂದ್ರೆ ಭಾಳ ಕಟ್ಟೈತಿ. ಆದರೆ ಚಾನು ಕುಡಿದ್ರಿ ಏನು ಕುಡಿದ್ರಿ ಯಾಕಂದ್ರೆ ಏನು ಕುಡಿದ್ರಿ ಚಹಾ ಅಂಗಡಿ ಕೈ ಮಾಡಿ ಕರಿಯಾದೈತಿದ್ದಾರೆ ಹೊಡ್ಯಾಕೆ ಟೈಮ್ ಇಲ್ಲ. ನಮ್ಮ ಊರಾಗ ಸಂಚೆ ಸ್ಟಾರ್ಟ್ ಆಗೈತ್ರಿ. ಈಗ ಏನು ಮಾಡ್ದ ಈಗ ಇಲ್ಲಿ ನಮ್ಮ ಅಮ್ಮ ಮುನಿಗೆ ಹೋಗಿ ಇಲ್ಲೇ ಬೇಕಾದ್ರೆ ಚಹಾ ಕುಡ್ದ ಹೋಗೋಣ ಅಂತ ಬರ್ರಿ ಪಟ್ನ ಹೋಗಿ ಬಿಟ್ಟು ಬಂದು ಮಕ್ಕಳು 6 ಗಂಟೆ ಒಳಗೆ ಬಂದ ಬರ್ಬೇಕು. ಗೈಸ್ ನಮ್ಮ ಅಮ್ಮಗಳನ್ನ ಬಿಟ್ಟು ಅವ್ರ ಗಾಡಿ ಬಂದೈತಿ ರೀ. ಟಿ ಗಾಡಿ ಮಾಡ್ಕೊಂಡು ಹೊಂಟಾರ್ತ. ನಾವೀಗ ಕರೆಕ್ಟ್ 6 ಆಗೈತ್ರಿ. ಇಲ್ಲಿ ಕರೆಕ್ಟ್ ಅಂದ್ರೆ ಕರೆಕ್ಟ್ 6 ಆಗಿತ್ತು ಟೈಮ್. ಹೋಗುವಂತ ಬರೀ ಹೋಗಿ ನಮ್ಮ ಊರಾಗ ಚಹಾ ಕುಡಿನಂತ. ಇಲ್ಲಿ ಬೇಡ ಜಯಂತಿ ಸಾಗರದ ಕೊಡು ಬರೀ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಚಿಕ್ಕಂತ ಬರೀ. ಗೈಸ್ ಲಪಡ ನೋಡ್ರಿ. ನನಗಂದ್ರೂ ತಲೆಗೆ ಬುದ್ಧಿ ಇರಂಗಿಲ್ಲ ರೀ. ನಾವು ಯಾವಾಗಲೂ ಆ್ಯಕ್ಟಿವ್ ಇರೋಂಗಿಲ್ಲ. ಅಲ್ಲಿ ಇನ್ನು ಕಾರಡ ಹಚ್ಕೊಂಡು ನಂದು ಬ್ಲೂಟೂತ್ ಕನೆಕ್ಟ್ ಆಗಿಬಿಡತ್ತೆ ರೀ. ನಾ ಏನು ಮಾತಾಡೋ ನಂದು ಕ್ಯಾಮ್ರಾ ಅವಾಗ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಬ್ಲೂಟೂತ್ ಕನೆಕ್ಟ್ ಆಗಿರ್ತೈತಿಲ್ಲ ಕಾರ್ ಗಾಡಿಗೆ ಅದ್ರ ಸಂಬಂಧ. ಈಗ ಇಲ್ಲಿ ನೆಕ್ಸ್ಟ್ ಜೈನ್ಸ್ ಸಾಗರದಾಗ ಚಹಾ ಕುಡ್ದು ಹೊಂಟೀನಿ ರೀ. ನನಗೆ ಬದಾಮ್ ಹಾಲು ಬೇಕಾಗಿತ್ತು. ಬದಾಮ್ ಹಾಲು ಇರ್ಲಾಗಂತಲೇ ಮತ್ತು ರೈಲ್ವೆ ಸ್ಟೇಷನ್ ಕಡೆ ಹೋಗ್ಬೇಕಂತ ಹೇಳಿ ರೈಲ್ವೆ ಸ್ಟೇಷನ್ದಾಗ ಬದಾಮ್ ಹಾಲು ಸಿಗ್ತೈತಿ. ಇಲ್ಲಿ ಹೋದಿನಿ ರೀ. ಅಲ್ಲೂ ಇವತ್ತು ಅಂಗಡಿ ತೆಗೆದಿತ್ತು ಬಟ್ ಬದಾಮ್ ಹಾಲು ಖಾಲಿ ಆಗೈತಿ ರೀ. ಬದಾಮ್ ಪುಡಿ ಅದ್ರ ಸಂಬಂಧ ಅಲ್ಲಿ ಕೂಡಲಿಲ್ಲ. ಮನೆ ಕಡೆ ಮತ್ತು ಹಾದಿ ಹಿಡ್ದು ಮನೆ ಕಡೆ ಹೋಗ್ಬೇಕು ಅನ್ಬಿಡ್ದೆ. ಮತ್ತು ಅಲ್ಲಿ ನಿಲ್ಸಿನಿ ರೀ. ಮತ್ತು ಅಲ್ಲೂ ಬ್ಲೂಟೂತ್ ಕನೆಕ್ಟ್ ಮಾಡೀನಿ ರೀ. ಅಲ್ಲೂ ಬ್ಲೂಟೂತ್ ಹಿಂಗಾಗೈತೆ ರೀ. ಅಲ್ಲಿಂದ ಡೈರೆಕ್ಟ್ ಏನು ಮಾತಾಡಿ ನಾವು ನೆನಪಿಲ್ಲ. ಒಟ್ಟು ಕಂಟಿನ್ಯೂ ವ್ಲಾಗ್ ನೋಡ್ರಿ ಸಿಕ್ತಂತ ಬರೀ ನಿಮಗೆ. ಜಲ್ದಿ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಇಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ಸಿಕ್ತಂತ ಬರೀ ನಿಮಗೆ ನೆಕ್ಸ್ಟ್ ವ್ಲಾಗ ಕಂಟಿನ್ಯೂ ಹಾಕೈತಿ ನೋಡ್ರಿ. ಈಗ ಸೊ ಗೈಸ್ ಈಗ ಡೈರೆಕ್ಟ್ ನಿಮಗೆಲ್ಲ ಫ್ರೆಶ್ ಆಗಿ ಕಾಲೇಜ್ಗೆ ಹೊಂಡ್ರಿ. ಈಗ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರ್ಬೇಕು ರೀ. ಮತ್ತು ಎಕ್ಸಾಮ್ ಬರೆಯಬೇಕಾ. ಇವತ್ತು 4ನೇದ ಎಕ್ಸಾಮ್ ಅಂತ 4ನೇ ಎಕ್ಸಾಮ್ ರೀ ಇವತ್ತು ಬರೀದ. ಇನ್ನೂ 4 ಎಕ್ಸಾಮ್ ಅದಾವೆ ರೀ. ಅದಾದ ಮತ್ತು ಲ್ಯಾಬ್ ಎಕ್ಸಾಮ್ ಬೇರೆ. ಒಂದು ಗಾಡಿ ಹೊಡ್ಕೋತಾನ ಇದು ಮಾಡಕ್ಕೆ. ಲ್ಯಾಬ್ ಎಕ್ಸಾಮ್ 3 ಇವನ್ನ 4 ಇನ್ನೂ 7 ಎಕ್ಸಾಮ್ ಅದಾವೆ ರೀ. 7 ಎಕ್ಸಾಮ್ ಬರೋದ ನಂದು ಬೆಂಗ್ಳೂರ್ಗೆ ಹೋಗ್ಬೇಕಂತ ತಾಳೆ ಐತ್ರಿ. ನೋಡ್ಲಿಕ್ಕೆ ಬೆಂಗ್ಳೂರ್ಗೆ ಹೋಗ್ಬೇಕಂತ ತಾಳೆ ಐತಿ. ಏನಾಕೈತಿ ಏನು ಗೊತ್ತಿಲ್ಲ. ನೋಡೋಣಂತ ಸಿಗಂತ ಬರ್ರಿ ನಿಮ್ಗೆ. ಈಗ ಗೋಕಾಕ್ ಹೋಗಿ ಗೈಸ್ ಈಗ ನಾನು ಪಾಲ್ಸ್ ಇಳಿದಿಂದ ಗಾಡಿ ಬಂದ್ ಮಾಡ್ಕೊಂಡು ಬನ್ನಿರಿ. ಅಲ್ಲಿ ಮುಂದೊಂದು ಗಾಡಿ ಹೊಂಟೈತಿಲ್ಲ. ಈ ಸ್ಕೂಟಿ ಮುಂದೊಂದು ಗಾಡಿ ಹೊಂಟೈತ್ರಿ. ನಾನು ಮೊದಲು ಏನು ಮಾಡ್ತೀನಿ ಪಟ್ನ ಗೇರ್ ಹಾಕಿಬಿಡ್ತೀನಿ ರೀ. ಇಲ್ಲೇ ಸ್ಪೀಡ್ ಇರ್ತೈತಿ. ಇಲ್ಲ ನಂಗೆ ಸ್ಪೀಡ್ ಇದ್ದಾಗ ಗೇರ್ ಹಾಕ್ಬಾರ್ದ್ರಿ. ಯಾಕಂದ್ರೆ ಈಗೇನಿಲ್ಲ ಸ್ಟಾರ್ಟ್ ಹಾಕ್ಬಿಡ್ತೈತಿ. ಒಂದು ಸ್ವಲ್ಪ ನಿಲ್ಬೋದು. ಯಾಕಂದ್ರೆ ಫ್ರೀನಾಗಿ ಬಂದಿರ್ತಾವೆ ನಾವು ಯೋಜನೆಗೆ ನಿಲ್ಸ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಚಲೋ ರೀ. ಪೂರ ಸ್ಲೋ ಇದ್ದಾಗ ಡಕ್ಕಲ್ ಮಾಡ್ರಿ ಐತಿ. ಫುಲ್ ಸ್ಪೀಡ್ ಐತಿ. ಒಮ್ಮೆ ಗೇರ್ ಹಾಕಿಬಿಡ್ತಾರ ಖಡ್ ಅಂತಿದ್ದೀರ. ಅದು ನೆಕ್ಸ್ಟ್ ಟೈಮ್ ಗೇರ್ ಅಟಕಾಸಕ್ಕೆ ಕಾರಣ ಅದಾಕೈತಿ ಮತ್ತು ಚೈನ್ ಬಿತ್ತಕ್ಕೆ ಕಾರಣ ಅದಾಕೈತಿ. ಅದ್ರ ಸಂಬಂಧ ನಂಗೆ ಡಕ್ಕಲ್ ಮಾಡಬಾರ್ದು. ಇಟ್ಟು ಸ್ಲೋ ಹೊಂಟಾಗ ಸ್ಲೋ ಮಾಡಿ ಸ್ಟಾರ್ಟ್ ಮಾಡೋದು ಬೆಟರ್. ನಿಲ್ಲಿಸಿದ್ಲಿಕ್ಕೆ ಹಂಗೆ ಮಾಡೋ ಬದಲಿ ಗಾಡಿ ಹಾಳು ಅಷ್ಟ. ಸೊ ಗಾಯ್ಸ್ ಇವತ್ತಿನ ಎಕ್ಸಾಮ್ ಐ ಥಿಂಕ್ ಡೌಟ್ ರೀ. ಯಾಕಪ್ಪ ಅಂತಂದ್ರೆ 32 ಮಾರ್ಕ್ಸ್ ಅಂದ್ರೆ ಪಾಸ. 35 37 ಮಾರ್ಕ್ಸ್ ಬರೋದು. ಅದ್ರ ನಮ್ಮ ಹ್ಯಾಂಡ್ ರೈಟಿಂಗ್ ಅಟ್ ನೋಡ್ರಿ ಅವ ಜೋನ್ ಹಾಕೊಂಡ ಪೇಪರ್ ಕಟ್ ತೆಗೆದಿಟ್ಟೆ ಅಂತ ಹಂಗಾಗ್ತಾನನ್ರಿ ಹ್ಯಾಂಡ್ ರೈಟಿಂಗ್. ಈಗ ಪಾಸ್ ಮೇಲೆ ಹೊಂಟೇನಿ. ಟೈಮ್ ಒಂದು 5 ಆಗೈತಿ ರೀ. ಈ ನಮ್ಮನಿ ತಂಡ ಐತೆ ಅಂದ್ರೆ ಈಗ ಯಪ್ಪೋ ಭಾಳ ಕಡೆ ತಂಡೈತಿ. ಈಗ ನೋಡತ್ತ ಈಗ ಯೂಟ್ಯೂಬ್ ಬ್ಲಾಗು ಒಂದು ಅಪ್ಲೋಡ್ ಇಟ್ಟಿನ್ರಿ. ಅಪ್ಲೋಡ್ ಆಗೈತಿ. ಪಾಸ್ ಮೇಲೆ ಬರ್ಬೋದು ನೆಟ್ವರ್ಕ್ ಹೋಗಂತೆ ಅದು ಒಂದು ಜಂಪ್ ಆಗೈತಿ ರೀ. ಟೈಮ್ ಇನ್ನೂ 1 ತಾಸು ಬೇಕಾಗೈತಿ. ಅದ್ರ ಸಂಬಂಧ ಪಟ್ಟ ಇನ್ನು 5 ದಿವಸ ಪೋಸ್ಟ್ ಮಾಡಿ ಸ್ಟೋರಿ ಹಾಕಿ ಸಿಗ್ತಾರೆ ಅಂತ ನಿಮ್ಗೆ ಮನೆ ಊಟನಾಗ. ಈಗ ಅಂಗಡಿ ಹೋಗಿ ಸಿಗ್ತದೆ ಬಟ್ ಅಸೈತ್ರಿ ಕೆಟ್ಟ ಬಂದ. ಯಾಕಂದ್ರೆ ಈಗ ಎಕ್ಸಾಮ್ ಸ್ಟಾರ್ಟ್ ಆದಾಗ ಮುಂಜಾನೆ ಮಾಡಿದ್ರೆ ಹೊಳೆ ಸಂಚಿಕೆ ಮಾಡತ್ತಾನೆ. ನಮ್ಮ ಮಧ್ಯಾಹ್ನ 2-3 ಸಲ ಊಟ ಮಾಡ್ತೀನಿ ರೀ. ಈಗ ಜೋಡಿಗೆ 2 ಸಲ ಊಟ ಮಾಡ್ತೀನಿ ಅಡ್ಡಿ. ಸಾರಿ ಬ್ರೋ ಸಾರಿ. ಗೈಸ್ ಮತ್ತೆ ಕಾರ ಹಿಡಿತಾರ ಹಾಕೊಂಡ್ರಿ. ನಾಯಿ ಒಂದು ಬೆಣ್ಣದೈತಿ.
ಈಗ ಕಾರಡಿ ಬೆಳಿಗ್ಗೆ ಬಿಡಾಕ್ ಹೋಗಿನ್ರಿ. ಈಗ ಮತ್ತೆ ಕರ್ಯಾಕ್ ಹೋಗ್ಬೇಕತ್ತ. ಈಗಿನ 2 ತಾಸು ಬಿಟ್ಟು ಕರ್ಯಾಕ್ ಹೋಗ್ಬೇಕ್ರಿ. 10ಕ್ಕೆ ನಂಗೆ ಅನ್ಸಿಬಿಟ್ಟು 10:10:30 ಮುಂದೆ ಆಕೈತ್ರಿ. ಈಗ ಇನ್ನ ಲೇಟ್ ಆಕೈತಿ. ಅದ್ರ ಸಂಬಂಧ ಈಗ ಗಾಡಿ ಹೋದ ಅಲ್ಲಿ ಹಚ್ಕೋತೇನ್ರಿ. ಯಾಕಂದ್ರೆ ಇಲ್ಲಿ ತಳ ಬರಾಕ ಅಂಜಿಗೆ ಬರಾಯ್ತ್ರಿ. ಆ ನಮ್ನೆ ತಂಡಿತಿ ಇಲ್ಲಿ, ಯಪ್ಪ ಭಯಂಕರ ತಂಡಿತಿ. ಅದ್ರ ಸಂಬಂಧ ಈಗ ಗಾಡಿ ಹೋದ ಮನೆ ಕಡೆ ಹಚ್ಕೊಂಡು ಅವ್ರು ಕಾಲ್ ಮಾಡ್ತಾರ, ಅವಾಗ ಹೋಗಿ ಕರ್ಕೊಂಬರೋಣ ಅಂತ. ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಿಂಗೆ ಯಾರು ಮಾಡ್ತಾ ಅಂತ ಕಮೆಂಟ್ ಮಾಡ್ರಿ. ಸಿಗ್ತಂತವರ್ರಿ ತಾಕತ್. ಸೊ ಗೈಸ್, ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಾನೆ. ಈ ವ್ಲಾಗ್ ನಿಮ್ಗೆ ಏನ್ರಿ ಇಷ್ಟ ಐತೆ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಅದಷ್ಟು ಇಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ ಮಾವಳ್ರಿ. ನಾ ಈ ವ್ಲಾಗ್ ಭಾಳ ಅಂದ್ರೆ ಭಾಳ ಚೆನ್ನದೈತಿ. ನಾನು ವ್ಲಾಗ್ ಮಾಡಿಲ್ರಿ, ಯಾಕಂದ್ರೆ ಒಂದು ಲಪಡ ಹೇಳ್ದೈತ್ರಿ. ಏನು ಮಾಡೋದ ಹಂಗೆ ಜನ್ಮ ಸಾಗದೈತಿ. ಈಗ ಇನ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಇಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ಕಂಟಿನ್ಯೂ ವ್ಲಾಗ್ ಆ್ಯಕ್ಟಿವ್ಲಿ ಮಾಡ್ಬೇಕಂತಂದ್ರೆ ನಂಗೆ ಮಾಡೋದು ನೆನಪು ಹಾರಾತನಂದ್ರೆ ವೀಕ್ನೆಸ್. ಅಂದರೆ ಈಗ ಒಂಥರ ವಿಡಿಯೋ ಮಾಡಕ್ಕೆ ಮುಜುಗರ ಪಡಾಯ್ತಿರಿ ಊರಾಗತ್ತು. ಹಿಂಗೆ ಏನಪ್ಪ ಹಿಂಗೆ ಮಾಡತ್ತಾನಿವ ಅಂತಾರ್ರಿ. ನಮ್ಮ ಊರಾಗ ಅಷ್ಟು ಇಂಥವ್ರು ಭಾಳದಾರ ನಮ್ಗೆ ಆಗ್ಬಾರ್ದವ್ರು. ಅದ್ರ ಸಂಬಂಧ ಹಿಂಗೆ ಅಂತಾರ. ಅವ್ರ ಬಗ್ಗೆ ಟೆನ್ಷನ್ ಮಾಡಲ್ಲ. ನಮ್ಮ ಅಕ್ಕ ನೋಡ್ರಿ, ನಮ್ಮ ತಂಗಿಯವ್ ನೋಡ್ರಿ. ಈಗ ಯಾನ ನೀನು ಅಂದ್ರೆ ಈಗ ಇನ್ಯಾರು ಅಂತ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ಜಲ್ದಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ ಅಂತ 10 ಸಲ ಹೇಳ್ತಾನೆ ರೀ. 1000 ಸಲ ಹೇಳ್ತಾನೆ ನೀವು ಮಾಡ್ಬೇಕು. ಸಬ್ಸ್ಕ್ರೈಬ್ ಮಾಡಿರಿ. ಸಿಕ್ತಂದ್ರೆ ನಿಮಗೆ ನೆಕ್ಸ್ಟ್ ವ್ಲಾಗ್ದಾಗ ಈ ವ್ಲಾಗ್ ಇಲ್ಲಿ ಮಟ್ಟ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಸಿಕ್ತಂತ ಬರ್ರಿ. ಈಗ ಎಡಿಟ್ ಮಾಡ್ತೀನಿ. ಈ ವ್ಲಾಗ್ ಏನು ಮಾಡತ್ತ ನೋಡ್ರಿ.